ಓಕೆ. ಯಾರೆಲ್ಲ ರಿವ್ಯಾಲ್ಯೂಷನ್ಗೆ ಹಾಕ್ಬೇಕು ನೋಡಿ, ಎಕ್ಸಾಮ್ 2ದು ನೋಡಿ ರಿಸಲ್ಟ್ ಬಂದುಬಿಟ್ಟು ಇಲ್ಲಿರುತ್ತೆ. ಎಕ್ಸಾಮ್ 2 ರಿಸಲ್ಟ್ ಬಂದುಬಿಟ್ಟು ಇಲ್ಲಿ ಇಲ್ಲಿ ಚೆಕ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ ಕರ್ನಾಟಕ ಬೋರ್ಡ್ ಎಕ್ಸಾಮ್ 2 ಅಂದರೆ ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ರಿಸಲ್ಟ್ ಇರುತ್ತೆ. ಇಲ್ಲಿ ಮಾಲ್ಟಿ ಕಟ್ ಕೊಡಿ. ಬಟ್ ಇದು ರಿವ್ಯಾಲ್ಯೂಯೇಷನ್ ಅಂದರೆ ಫೋಟೋ ಕಾಪಿ ತರಿಸ್ಬಿಟ್ಟು ಹಾಕೊಳ್ಳೋದು, ಅಪ್ಲೈ ಮಾಡೋದು. ಬಟ್ ಯಾರೆಲ್ಲ ಅಪ್ಲೈ ಮಾಡಬೇಕಪ್ಪ ಇದಕ್ಕೆ ಅನ್ನೋದಾದರೆ ನೋಡ್ತಿರ್ಬೋದು ನೀವು. ನೋಡಿ ಇಲ್ಲಿ ನೋಡ್ಕೊಳ್ಳಿ, ಅಪ್ಲೈ ಟು ದ ಸ್ಕ್ಯಾನರ್ ಕಾಪಿ ಆ್ಯಂಡ್ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ 2026 ಎರಡನೇ ಎಕ್ಸಾಮ್ದು ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಇದನ್ನು ಯಾರೆಲ್ಲ ಹಾಕಬೇಕು ಅಂತಂದರೆ ನೋಡ್ತಾ ಇರ್ಬೋದು ನೋಡಿ, 1 ಮಾರ್ಕ್ಸಿಂದ ಫೇಲ್ ಆಗಿರ್ತೀರಲ್ಲ, 1 ಮಾರ್ಕ್ಸು, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್. ಓಕೆ, ಇಂಥವರೆಲ್ಲ ನಿಮಗೆ ರಿವ್ಯಾಲ್ಯೂಯೇಷನ್ ಅನ್ನೋದು ಹಾಕೋಬೋದು. ಓಕೆ, ನಾನು ಹೇಳ್ತಾ ಇರೋದು ನೋಡಿ, ಇಷ್ಟು ನೋಡಿ. ಈಗ ನೀವು ನೋಡ್ತಾ ಇರ್ಬೋದು, ಅಕಸ್ಮಾತ್ ಈಗ ಫೇಲ್ ಆಗಿದ್ದೀರಾ, 24 ಬರ್ಬೇಕು, 24ಗೆ ಪಾಸ್ ಇರುತ್ತೆ ಅಂದ್ಕೊಳ್ರಿ, 23 ಇತ್ತು. ಇಂಥವ್ರು ಬರೋದ್ರಿಗೆ ಪಾಸ್ ಅಂತ ರಿವ್ಯಾಲ್ಯೂಯೇಷನ್ ಹಾಕಿರೋ 1 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬೋದು. ಇಲ್ಲ ಅಕಸ್ಮಾತ್ 21 ಬಂದಿರುವ 3 ಮಾರ್ಕ್ಸ್ ಕೊಟ್ಟು ಪಾಸ್ ಆಗ್ಬೋದು. ಅದು ನಿಮ್ಮ ಚಾಯ್ಸು. ಅಂದರೆ ಹೇಳೋಕ್ಕಾಗಲ್ಲ ಗೈಸ್. ಅಂದರೆ ನೋಡಿ, ಹೇಳೋಕ್ಕಾಗಲ್ಲ, ನಿಮ್ಮ ಲಕ್. ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ರಿವ್ಯಾಲ್ಯೂಯೇಷನ್ಗೆ ಯಾರಲ್ಲಪ್ಪ ಹಾಕಿ ಅಂತಂದರೆ ಆಲ್ಮೋಸ್ಟ್ ಫೀಸ್ ಬಂದುಬಿಟ್ಟು 530 ರೂಪಾಯಿ ಇರುತ್ತೆ. ಫೋನಲ್ಲೇ ಅಪ್ಲೈ ಮಾಡ್ಬೋದು. 530 ರೂಪಾಯಿ, 10 ರೂಪಾಯಿ ಚಾರ್ಜ್. 540 ರೂಪಾಯಿ ಕೊಟ್ಟರೆ ಫೋನಲ್ಲೇ ಅಪ್ಲೈ ಮಾಡ್ಬೋದು. ಹಂಗೂ ಗೊತ್ತಾಗಿಲ್ಲ ಅಂದರೆ ನಾನು ಕೇಳ್ರೆ ನಾನು ಅಪ್ಲೈ ಮಾಡ್ಕೊಡ್ತೀನಿ. ಅಮೌಂಟ್ ಪೇ ಮಾಡಿದ್ರೆ ಅಪ್ಲೈ ಮಾಡ್ಕೊಡ್ತೀನಿ. ಓಕೆ, ಇಷ್ಟಾಗುತ್ತೆ. ಇದು ಬರೀ ಕಾಪಿ ತರ್ಸೋಕ್ಕೆ, ಫೋಟೋ ಕಾಪಿ ತರ್ಸೋಕ್ಕೆ ಇಷ್ಟು. ಫೋಟೋ ಕಾಪಿ ಏನು ಫೋಟೋ ಕಾಪಿ ಇಲ್ಲಿ ನೋಡ್ತಾ ಇದ್ದೀರೋ ಇದಕ್ಕೆ ನೋಡಿ, ಇದಕ್ಕೆ ಅಷ್ಟು 540 ರೂಪಾಯಿ ಆಗುತ್ತೆ. ಓಕೆ, ಅದು PDF ಮುಖಾಂತರ ಬರುತ್ತೆ. ಆಮೇಲೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೊಳ್ಳೋದು. ಓಕೆ, ಡೌನ್ಲೋಡ್ ಮಾಡ್ಕೊಳ್ಳೋದು. ಈ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೇಳ್ತೀನಿ, ನೋಡಿಸ್ಕೊಳ್ರಿ. ಇದು ನೋಡಿ, ಇದು ಫ್ರೀ ಇರುತ್ತೆ. ಇದು 540 ರೂಪಾಯಿ ಕೊಟ್ಟಿದ್ರೆ ಸ್ಕ್ಯಾನರ್ ಕಾಪಿಗೆ ರೀಟೋಟಲಿಂಗ್ ಫ್ರೀ ಇದು. ಓಕೆ, ಆದರೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಇನ್ನೊಂದು ತೋರಿಸ್ತೀನಿ. ಇದು ರಿವ್ಯಾಲ್ಯೂಯೇಷನ್ ಏನೈತೆ ಇದಕ್ಕೆ ಚಾರ್ಜ್ ಅನ್ನೋದು ಮಾಡ್ತಾರೆ. ಎಷ್ಟಪ್ಪ ಚಾರ್ಜ್ ಮಾಡ್ತಾರೆ? 1500 ಚಿಲ್ಲರೆ ಎಷ್ಟು ಚಾರ್ಜ್ ಅನ್ನೋದು ಇರುತ್ತೆ. ಇದಕ್ಕೆ 1500 ಸಮಥಿಂಗ್ ಎಷ್ಟೋ ಬರುತ್ತೆ, 1530 ಎಷ್ಟು ರೂಪಾಯಿನೋ ಬರುತ್ತೆ. ಅದು ನೆಕ್ಸ್ಟು ಅಪ್ಲೈ ಮಾಡೋಗಿ ಹೇಳ್ತೀನಿ. ಅದು ಓಪನ್ ಆಗಿಲ್ಲ ಇನ್ನೂ, ಬಟ್ ಈಗ ಓಪನ್ ಆಗಿರೋ ಸದ್ಯಕ್ಕೆ ಇದೊಂದು ಓಪನ್ ಆಗಿದೆ. ಇದೊಂದರಲ್ಲಿ ಅಪ್ಲೈ ಮಾಡಬೇಕು. ಇದು ನೋಡ್ತೀವಿ, ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಆ ಥರ ಅಪ್ಲೈ ಮಾಡ್ಕೊಳ್ರಿ. ಅಂದರೆ ಎಲ್ಲ ಸ್ಟೂಡೆಂಟು ಅಪ್ಲೈ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಿಮ್ಮ ಇಷ್ಟ. ಅಕಸ್ಮಾತ್ ನಾವು ಏನೇ ಆದ್ರೂ ಅಪ್ಲೈ ಮಾಡ್ತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ಕ್ಯಾಲ್ಕುಲೇಷನ್ ಅಂದರೆ ರೀಡಿಂಗ್ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋಕ್ಕೆ ನೋಡಿ, ಈ ಥರ ಲಿಂಕ್ ಓಪನ್ ಆಗುತ್ತೆ. ಇದಕ್ಕೆ ಅಮೌಂಟ್ ಎಷ್ಟು ಅಂತ ಹೇಳಿ ಹಾಕಿದೆ ನೋಡಿ, 530 ರೂಪಾಯಿ. ಆಮೇಲೆ ಇದಕ್ಕೆ ಏನಪ್ಪ ಫೀಸ್ ಬಂದ್ಬಿಟ್ಟು 530 ರೂಪಾಯಿ ಇರುತ್ತೆ. ರಿವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 1670 ರೂಪಾಯಿ ಇರುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ಕೊಳ್ರಿ, ಇಲ್ಲೇ ಹಾಕಿದ್ದಾರೆ ಫೀಸು. ಓಕೆ, ಇನ್ನು ನೋಡಿ ಎಂಥ ದಿನ ಅಂತ ಡೇಟು ಎಲ್ಲ ಹಾಕಿದೆ ನೋಡಿ. 21, 23, 22 ಅಂದರೆ ನೋಡಿ, ಇದು ಸ್ಕ್ಯಾನರ್ ಕಾರ್ಡಿಗೆ ಅಪ್ಲೈ ಮಾಡೋಕ್ಕೆ ಇವತ್ತು ನಾಳೆ ನಾಳಿದ್ದು 2 ದಿನ ಲಾಸ್ಟು. ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ 24 ಲಾಸ್ಟು. ಪುನಃ ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೆ 25ನೇ ತಾರೀಕು ಲಾಸ್ಟು. ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ರಿವ್ಯಾಲ್ಯೂಯೇಷನ್. ಓಕೆ, ಇದು ನಿಮ್ದು ಇಷ್ಟು. ನೀವು ಅದು ಡೌನ್ಲೋಡ್ ಮಾಡ್ಕೊಳ್ಳೋದು ಹಿಂಗೆ ನೋಡಿ. ಯಾವ ವೆಬ್ಸೈಟಲ್ಲಿ ಅಂತಂದರೆ ಇದೇ ವೆಬ್ಸೈಟಲ್ಲಿ ಹಾಕ್ಬೋದು. ಅಂದರೆ ಆನ್ಲೈನ್ನ ಪೇಮೆಂಟ್ ಮಾಡ್ಕೋಬೋದು. ಇಲ್ಲೆಲ್ಲ ಓದ್ಕೊಳ್ರಿ, ಕೊಟ್ಟಿರ್ತಾರೆ ಈ ಚಾನಲ್ನ ಹಿಂಗೆ ಕಟ್ಟೋದು, ಇದೆಲ್ಲ ಪ್ರೊಸೆಸರ್ ಕೊಟ್ಟವ್ರೆ. ಓಕೆ, ಈಗ ನಿಮ್ಗೆಲ್ಲರಿಗೂ ಗೊತ್ತಾಯಿತು ಅನ್ಕೋತೀನಿ. ಬಟ್ ಇದು ಯಾರಿಗಪ್ಪ ಸಜೆಸ್ಟ್ ಮಾಡ್ತೀನಿ ಅಂದರೆ, ದುಡ್ಡು ಐತೆ ಬ್ರೋ, ನಂದು ಹೋದ್ರೆ ಹೋಗುತ್ತೆ, ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಗೊತ್ತಿಲ್ಲ, ಬಟ್ ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಬ್ರೋ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂಥವ್ರು ಏನು ಮಾಡಪ್ಪ ಅಂದರೆ ಅಪ್ಲೈ ಮಾಡ್ಕೊಳ್ರಿ. ಅಂಥವರು ಪಾಸ್ ಆಗ್ತೀರ, ಇಲ್ಲ ಫೇಲೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಪಾಸ್ ಆ್ಯಂಡ್ ಫೇಲ್ ಅದು ನಿಮ್ಮ ಚಾಯ್ಸ್, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನೇನಪ್ಪ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಅಕಸ್ಮಾತ್ ನೋಡ್ತಾ ಇರ್ಬೋದು 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್ ಎಷ್ಟೇ ಆಗಲಿ ಕಾಪಿ ತರಿಸಿ ಬೆಸ್ಟು. ನೋಡಿ ಅಪ್ಲೈ ಮಾಡೋದು ಹೆಂಗೆ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಸ್ಕ್ಯಾನರ್ ಕಾಪಿ, ಇಲ್ಲಿ ಡೇಟ್ಗಳು ಕೊಟ್ಟಿರ್ತಾರೆ, ಯಾವಾಗ ಡೇಟು ಅಂತ ಇಲ್ಲ ಓದ್ಕೋಬೇಕು, ನೀವು ಓದ್ಕೊಳ್ರಿ. ಓಕೆ, ಎಲ್ಲ ಓದ್ಕೊಂಡಾಯ್ತಾ? ನೆಕ್ಸ್ಟ್ ಇಲ್ಲಿ ಬರ್ತೀನಿ ನೋಡಿ. ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಅಪ್ಲಿಕೇಶನ್ ಆನ್ಲೈನ್ ನಂಬರ್ ಅಂತ ಐತೆ ನೋಡಿ.
ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಹೋಗಿ ಆರಾಮಿಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಅರ್ಜಿ ಅಂದರೆ ಅಪ್ಲಿಕೇಶನ್ ಆಫ್ ಫೋಟೋ ಕಾಪಿ, ಇದು ಫೋಟೋ ಕಾಪಿ. ನೆಕ್ಸ್ಟ್ ಬಂದುಬಿಟ್ಟು ರಿವ್ಯಾಲ್ಯೂಯೇಷನ್, ಇದಕ್ಕೆ 1670 ರೂಪಾಯಿ, ಇದಕ್ಕೆ 530 ರೂಪಾಯಿ. ಓಕೆ, ಆಮೇಲೆ ರೀಟೋಟಲಿಂಗ್ ಇದು ಫ್ರೀ. ಯಾಕಪ್ಪ ಫ್ರೀ ಅಂತಂದರೆ ಇಲ್ಲಿ 540 ರೂಪಾಯಿ ಕಡೆ 530 ರೂಪಾಯಿ ಇದಕ್ಕೆ ಅಪ್ಲೈ ಮಾಡಿದ್ರೆ ಇದು ಫ್ರೀ ಇರುತ್ತೆ. ಇದು ಗ್ಯಾಪ್ನ ನೋಡ್ಕೊಳ್ರಿ. ಅಂದರೆ ಫೋಟೋ ಅಪ್ಲೈ ಯಾರು ಅಪ್ಲೈ ಮಾಡಿರ್ತೀರೋ ಅವ್ರಿಗೆ ರೀಟೋಟಲಿಂಗ್ ರಿವ್ಯಾಲ್ಯೂಷನ್ ಒಂದು ಫ್ರೀ ಇರುತ್ತೆ. ನೋಡಿ ಇದು ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಇದರಿಂದ ಬಂದು ಇದು ಫ್ರೀ ಇರುತ್ತೆ. ಬಟ್ ಆದರೆ ಇದಕ್ಕೆ 540 ರೂಪಾಯಿ ಫೀಸ್ ಕಟ್ಟಿರ್ತೀರಲ್ಲ, ಅದಕ್ಕೋಸ್ಕರ ಇದು ಫ್ರೀ ಇರುತ್ತೆ. ಇದು ರೀಟೋಟಲಿಂಗ್ ಅಂತಂದ್ರೆ ಏನಪ್ಪ ಅಂತಂದರೆ ನೀವು ಬರೆದಿರ್ತೀರ, ಬಟ್ ಅವರು ಲೆಕ್ಕ ಹಾಕಿರ್ತಾರಲ್ಲ ಮಾರ್ಕ್ಸ್ನ, ಒಂದೊಂದು ಪೇಜಲ್ಲಿ ಎಷ್ಟು ಶೇಡರ್ ಮಾರ್ಕ್ಸು 3 ಮಾರ್ಕ್ಸ್ ಅಂತ ಬರೆದಿರ್ತಾರೆ. ಬಟ್ ಅಂಥ ಟೈಮಲ್ಲಿ ಮಿಸ್ಟೇಕ್ ಆಗಿಬಿಟ್ಟು ಕೊಡ್ದೇ ಇರ್ತಾರೆ. ಅಂಥ ಟೈಮಲ್ಲಿ ಈಗ ಪೇಪರ್ಲಾಗ ಹೆಚ್ಚು ಕಮ್ಮಿ ಬಂದಾಗ ಒಂದು 24 ಬಂದಿದ್ದು ಅಂದ್ಕೊಳ್ಳಿ, ಇನ್ನು 4 ಮಾರ್ಕ್ಸ್ 28 ಈ ಥರ ಕೊಟ್ಟು ಪಾಸ್ ಮಾಡೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ. ಓಕೆ, ಹೇಳೋಕ್ಕಾಗಲ್ಲ. ನೀವು ಬರೆದಿರೋದೊಂದು ಕೊಟ್ಟಿರೋದೊಂದು ಈ ಥರ ಮಿಸ್ಟೇಕ್ಗಳು ಆಗಿರ್ತವೆ. ನೀವು ಪೇಪರ್ ತರಿಸ್ತಿರಲ್ಲ ಆವಾಗ ಫೈನಲ್ ಆಗುತ್ತೆ. ಓಕೆ, ಫೈನಲ್ ಆಗುತ್ತೆ. ಇದು ಸ್ಟೂಡೆಂಟ್ಸ್ಗೆ ನಾನು ಹೇಳ್ದೋ ಸಜೆಸ್ಟು. ನೋಡಿ, ಆದಷ್ಟು ಈಗ ಅಪ್ಲೈ ಮಾಡಬೇಕು ಅಂದರೆ ಹಿಂಗೆ ಇದು ಮಾಡಿ ಕ್ಲಿಕ್ನ ಮಾಡ್ಕೊಳ್ರಿ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದಕ್ಕೆ ಯಾವ ಕಂಟೆಂಟು ನೇಮು ಎಲ್ಲ ಬರುತ್ತೆ. ಇಲ್ಲಿ ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ ಹಂಗೆ ನೋಡ್ತಾ ಇರ್ಬೋದು. ರಿಜಿಸ್ಟರ್ ನಂಬರ್ ಹಾಕ್ತಿದ್ದಕ್ಕೆ ಇಲ್ಲಿ ನಮ್ಮ ರಿಜಿಸ್ಟರ್ ಎಂಟ್ರಿ ಮಾಡಿದಕ್ಕೆ ನಿಮ್ಮ ರಿಜಿಸ್ಟರ್ ನಂಬರಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ನೋ ಅಂತ ಎಸ್ ಅಂತ ಕೇಳ್ತೀವಿ, ಯಾವ ಸಬ್ಜೆಕ್ಟ್ ಬೇಕು. ಇಲ್ಲಿ ಸಬ್ಜೆಕ್ಟ್ಗಳು ತೋರಿಸುತ್ತೆ, ಲಿಸ್ಟ್ಗಳು ತೋರಿಸುತ್ತೆ. ನಿಮ್ಗೆ ಎಸ್ ಅಂತ ಬಂದರೆ ಹಿಂಗೆ ಒಂದು ಸಬ್ಜೆಕ್ಟ್ ಅಂತ ಕೊಟ್ಟರೆ 530 ರೂಪಾಯಿ ಹಿಂಗೆ ಫೀಸ್ ಕೇಳುತ್ತೆ. ಇಲ್ಲಿ ಇಮೇಲ್ ಅಂದರೆ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID, ಮನೆ ಅಡ್ರೆಸ್, ಪಿನ್ ಕೋಡ್ ಎಲ್ಲ ಹಾಕಿ. ಇದೇನು ಸುಮ್ಮನೆ ಅಪ್ಲೈ ಮಾಡೋಕೆ ಅಷ್ಟೇ, ಇದೇನು ಯೂಸ್ ಇಲ್ಲ. ಓಕೆ, ಇದು ಅಪ್ಲೈ ಮಾಡಿದ್ಮೇಲೆ ನೋಡಿ ಇವೆಲ್ಲ ಕ್ಲೋಸ್ ಆಗಿರುತ್ತೆ, ಇನ್ನೂ ಓಪನ್ ಆಗಿಲ್ಲ. ಇವೆಲ್ಲ ಓಪನ್ ಆದಮೇಲೆ ನಾನು ಹೇಳ್ತೀನಿ ರೀಟೋಟಲಿಂಗ್ ಇವೆಲ್ಲ ಇನ್ನೂ ಅಪ್ಲೈ ಆಗಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಇಂಥ ದಿನ ಇಂಥ ತಾರೀಕಲ್ಲಿ ನೋಡಿ ಇಷ್ಟು ಡೇಟ್ ಬಿಟ್ಟಿದ್ದಾರೆ, ಇಷ್ಟು ಇದು ಬಿಟ್ಟಿದ್ದಾರೆ. ಆ ಡೇಟ್ಗಳೆಲ್ಲ ನೋಡ್ಕೊಳ್ರಿ, ಆರಾಮಾಗಿ ಅಪ್ಲೈ ಮಾಡಿರಿ. ನಾನು ಹೇಳಿದವರೆಲ್ಲ ಅಪ್ಲೈ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಅಂದರೆ ನಾನು ಪಾಸಿಟಿವಲ್ಲಿ ಹೇಳ್ಬಿಟ್ಟು ಆಮೇಲೆ ನೀವು ಫೇಲ್ ಆದರೆ ನೀವು ಹೇಳಿದ್ರಿ ಬ್ರೋ ನಾನು ಫೇಲ್ ಆದ್ರಿ ಈ ಥರ ಎಲ್ಲ ಹೇಳೋಕೆ ಹೋಗ್ಬಿಡಿ. ಬಟ್ ನಿಮ್ಮಿದ್ರಷ್ಟ ಪಾಸಾರು ಆಗ್ಬೋದು, ಫೇಲ್ ಆಗ್ಬೋದು. ಒಂದು ಧೈರ್ಯ ಅನ್ನೋದು ಮಾಡಿ ಹೋದ್ರೋಗುತ್ತೆ ಅಮೌಂಟ್ ಅನ್ನೋದು ಕಟ್ಟೋರಾದರೆ ಕಟ್ಕೊಳ್ರಿ. ಬಟ್ ಅದಕ್ಕೋಸ್ಕರ ನಾನು ಎಲ್ಲರಿಗೂ ವೀಡಿಯೋ ಮಾಡಿ ತಿಳಿಸ್ಕೊಡಿ. ಯಾಕಪ್ಪ ಅಂದರೆ ಮಕ್ಕಳು ಫೇಲ್ ಆದರೆ ನೀವು ಇನ್ನೂ ಇಲ್ಲಾಂದರೆ ಈ ಅಕಸ್ಮಾತ್ ರಿವ್ಯಾಲ್ಯೂಷನಲ್ಲಿ ಪಾಸ್ ಆದರೆ ಓಕೆ ಕಾಲೇಜ್ಗೆ ಜಾಯ್ನ್ ಆಗ್ಬೋದಾ, ಇಲ್ಲಾಂದರೆ ಇನ್ನೂ 1 ಇಯರ್ ವೇಸ್ಟ್ ಆಗುತ್ತೆ. 1 ಇಯರ್ ವೇಸ್ಟ್ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಗೈಸ್. ಯಾರಿಗೂ ನಾನು ಸುಮ್ಮನೆ ಹೇಳ್ತಿಲ್ಲ, ಬಟ್ ಅದಕ್ಕೋಸ್ಕರ ಹೇಳ್ತೀನಿ. ಎಲ್ಲ ಮಾಹಿತಿನ ತಿಳ್ಸ್ಕೊತೀನಿ. ಇದ್ರ ಲಿಂಕ್ ಬೇಕಾದ್ರೆ ಲಿಂಕ್ನ ಕೊಟ್ಟಿರ್ತೀನಿ. ನಿಮ್ಮ ಡೌಟ್ಸ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಎಲ್ಲ ಇರುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ವೀಡಿಯೋ ಇಷ್ಟ ಅಲ್ಲ ಗೊತ್ತಲ್ಲ, ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.